ನಾವು ಪ್ರಸ್ತುತ ವಿಷಯ ಚರ್ಚೆ ಮಾಡ್ತಕ್ಕಂಥದ್ದು ಅಥವಾ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥ ವಿಷಯ ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ಸಲುವಾಗಿ ರಾಜ್ಯದಲ್ಲಿ ಪ್ರತಿನಿತ್ಯನೂ ಕೂಡ ಅದೇ ಚರ್ಚೆ ನಡೀತಾ ಇದೆ. ಅವರ ವಿಷಯ ಪ್ರತಿ ದಿವಸನೂ ಕೂಡ ಗಾಂಭೀರ್ಯತೆಯನ್ನು ಪಡೆದುಕೊಳ್ತಾ ಇದೆ. ಬೆಂಗಳೂರಿನಿಂದ ಸುಮಾರು 18-20 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಹಸಿರು ಪರಿಸರವನ್ನು ಹೊಂದಿರತಕ್ಕಂಥ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ಇವತ್ತು ನಗರಾಭಿವೃದ್ಧಿ ಅಂದರೆ ಪಟ್ಟಣ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಸರ್ಕಾರ ತೀರ್ಮಾನ ತೆಗೆದುಕೊಳ್ತಾ ಇದೆ. ಕೃಷಿ ಭೂಮಿಯನ್ನು ಇವತ್ತು ನಾವು ಪಟ್ಟಣ ಅಭಿವೃದ್ಧಿಗಾಗಿರ್ಬೋದು ಅಥವಾ ಕೈಗಾರಿಕಾ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರವಾಗಿ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ನಾವು ವಶಪಡಿಸಿಕೊಳ್ತಕ್ಕಂಥದ್ದು ಆಗಬಾರ್ದು. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ನಾವು ದೇಶದಲ್ಲಿ 70% ಜನ ಕೃಷಿಯನ್ನು ಅವಲಂಬನೆ ಮಾಡಿ ಬದುಕನ್ನು ಕಟ್ಟಿಕೊಳ್ತಿರ್ತಕ್ಕಂಥವ್ರು. ಈ ಸಂದರ್ಭದಲ್ಲಿ ಅಲ್ಲಿ ಬೆಳೀತಕ್ಕಂಥ ಬಿಡದಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳು ಇವತ್ತು ತೆಂಗು ಇರ್ಬೋದು, ರೇಷ್ಮೆ ಇರ್ಬೋದು, ಆಮೇಲೆ ಬಾಳೆ ಇರ್ಬೋದು, ಅಡಿಕೆ, ತೆಂಗು ಇಂಥ ಬಹಳಷ್ಟು ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಗುಣಮಟ್ಟದ ತರಕಾರಿಗಳನ್ನು ಗ್ರೀನ್ ಹೌಸ್ನಲ್ಲಿ ಬೆಳೀತಕ್ಕಂಥ ರೈತರು ಅಲ್ಲಿ ಬಹಳಷ್ಟು ಜನ ಅದಾರ. ಅದನ್ನೇ ನಾವು ವಶಪಡಿಸ್ಕೊಳ್ಬೇಕಂತಕ್ಕಂಥ ಹಠ ಇವತ್ತು ರಾಜ್ಯ ಸರ್ಕಾರ ಕೈಗೊಂಡಂತಿದೆ. ಯಾಕೆ ಬೆಂಗಳೂರು ಬಿಟ್ಟು 40-50 ಕಿಲೋಮೀಟರ್ ನಂತರ ಕೃಷಿ ಯೋಗ್ಯವಲ್ಲದ ಭೂಮಿಯನ್ನು ಅಭಿವೃದ್ಧಿ ಪಡಿಸೋಸ್ಕರ ವಶಪಡಿಸ್ಕೊಳ್ಬೋದು. ಅಲ್ಲಿನಿಂದ ಹೋಗ್ಲಿಕ್ಕೆ ಬರಲಿಕ್ಕೆ ಸಾಕಷ್ಟು ಸಾರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಹಸಿರು ಪರಿಸರ ನಾಶ ಆದ್ರೆ ಬೆಂಗಳೂರಕ್ಕೂ ಕೂಡ ಒಂದು ಕಾಂಕ್ರೀಟ್ ಸಿಟಿ ಅಂತಕ್ಕಂಥ ಒಂದು ಹೆಸರು ಬರ್ತದೆ. ಅದು ಕೂಡ ಜನಸಾಮಾನ್ಯರ ಮೇಲೆ, ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳ ಎರಡೂ ಕೂಡ ನಾವು ಬೆಂಗಳೂರು ಕ್ಲೀನ್ ಸಿಟಿ ಅಂತ ಏನು ಹೇಳ್ಕೊಳ್ತೀವಿ, ಈ ಸಂದರ್ಭದಲ್ಲಿ ಬಿಡದಿ ಆ ಭೂಮಿ ಏನಿದೆ ಅದನ್ನ ಅಲ್ಲಿಯೇ ಕೃಷಿಯನ್ನೇ ಕೈಗಾರಿಕೆಯನ್ನಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಕೃಷಿಯನ್ನೇ ಕೈಗಾರಿಕೆಯನ್ನಾಗಿ ಅಭಿವೃದ್ಧಿ ಪಡಿಸ್ಕೋಬೇಕಾದಂಥದ್ದು. ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೃಷಿಯನ್ನ ಕೈಗಾರಿಕೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಕೃಷಿ ಭೂಮಿಯನ್ನ ಕೈಗಾರಿಕೆಯಾಗಿ ಪರಿವರ್ತನೆ ಮಾಡ್ತಾ ಇಲ್ಲ, ಭೂಮಿಯನ್ನ ಅದನ್ನೇ ಕೈಗಾರಿಕೆಯನ್ನಾಗಿ, ಕೃಷಿಯನ್ನೇ ಕೈಗಾರಿಕೆಯನ್ನಾಗಿ ಇವತ್ತು ಮಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಕೂಡ ಅಲ್ಲಿ ಮುತವಜ್ಜೆ ವಹಿಸಿ ರಾಜ್ಯ ಸರ್ಕಾರ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಾದರಿ ಬಿಡದಿ ಕ್ಷೇತ್ರವನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ಬೆಳೆಯತಕ್ಕಂಥ ಗುಣಮಟ್ಟದ ರೇಷ್ಮೆಯನ್ನ ಅಲ್ಲೇ ಉತ್ಪಾದನೆ ಮಾಡಿ, ಅಲ್ಲೇ ಬಟ್ಟೆ ತಯಾರು ಮಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡಿ ಮಾರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ತೆಂಗು ಬೆಳೆಯುವಂಥದ್ದು, ಅಡಿಕೆ ಬೆಳೆಯುವಂಥದ್ದು, ಬಾಳೆ ಬೆಳೆಯುವಂಥದ್ದು, ತರಕಾರಿ ಬೆಳೆಯುವಂಥದ್ದು, ಅಲ್ಲಿ ಎಲ್ಲ ಇಡೀ ನಮ್ಮ ಭಾರತೀಯ ಕೃಷಿ ಏನಿದೆ, ನಮ್ಮ ಭಾರತೀಯ ಕೃಷಿ ಅಂದ್ರೆ ಸಂಸ್ಕೃತಿ, ಕೃಷಿ ಸಂಸ್ಕೃತಿ, ಸಂಪ್ರದಾಯ, ರೀತಿ, ಆಚಾರ, ವಿಚಾರಗಳೆಲ್ಲವೂ ಕೂಡ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ. ಇದೆಲ್ಲವೂ ಕೂಡಿದಾಗ ನಮ್ಮ ಭಾರತ ಅದು ಪರಿಪೂರ್ಣ ಭಾರತ. ಇವತ್ತೊಂದು ದಿವಸ ಅದನ್ನು ನಾವು ಬೇರೆ ದೃಷ್ಟಿಕೋನದಿಂದ ನೋಡಿ ಲ್ಯಾಂಡ್ ಮಾಫಿಯಾ ಅಂತಕ್ಕಂಥ ಒಂದು ದುರುದ್ದೇಶ ಇಟ್ಕೊಂಡು ಅದನ್ನು ನಾವು ರೈತರನ್ನ ಬಲಿಪಶು ಮಾಡ್ತಕ್ಕಂಥದ್ದು ಇವತ್ತು ಅಲ್ಲಿ ನಡೀತಾ ಇದೆ. ಕಾರಣ ಇಷ್ಟೇ, ಕೆಲವು ರೈತರು ಅದನ್ನೇ ಅವಲಂಬನೆ ಮಾಡಿಕೊಂಡು, ಹೈನುಗಾರಿಕೆಯನ್ನು ಅವಲಂಬನೆ ಮಾಡಿಕೊಂಡು ಬದುಕು ಕಟ್ಟಿಕೊಳ್ತಕ್ಕಂಥ ಕೇವಲ 5-10 ಗುಂಟೆ ಜಮೀನು ಇದ್ದವರು ಕೂಡ ಹೈನುಗಾರಿಕೆಯನ್ನ ಮಾಡಿ ಬದುಕು ಕಟ್ಟಿಕೊಳ್ತಕ್ಕಂಥ ಸಾಕಷ್ಟು ಜನ ಅತಿ ಸಣ್ಣ ರೈತರು ಅಲ್ಲಿ ಅದಾರ. ಇವತ್ತು ನಮ್ಮ ದೇಶದಲ್ಲಿ ಆಗ್ಬೇಕಾಗಿರೋದೇನು? ಕೃಷಿ ಅಭಿವೃದ್ಧಿ ಆಗ್ಬೇಕು. ಅದು ಇವತ್ತಿನವರೆಗೂ ಆಗ್ತಾ ಇಲ್ಲ.
ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪ್ರತ್ಯೇಕವಾಗಿ ಕೃಷಿ ಬಜೆಟ್ ಅನ್ನ ಮಂಡನೆ ಮಾಡಬೇಕು. ಕೃಷಿ ಆಧಾರಿತ ದೇಶ, ಕೃಷಿ ಅವಲಂಬಿತ ದೇಶ, ಕೃಷಿಯಲ್ಲೇ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾದ್ರೆ ನಾವು ಸ್ವಾವಲಂಬನೆಯತ್ತ ಸಾಗಲಿಕ್ಕೆ ಇವತ್ತು ಸಾಧ್ಯತೆ ಇದೆ. ರೈತ ಮಕ್ಕಳಿಗೂ ಕೂಡ ನಾವು ಅಲ್ಲಿ ಉದ್ಯೋಗವನ್ನು ಕಲ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಆ ಚಿಂತನೆ ಇವತ್ತು ಯಾರು ಮಾಡ್ತಾ ಇಲ್ಲ. ನಾವು ಅಲ್ಲೇ ಒಂದು ಮಾಡೆಲ್, ಯಾವ ತರ ಮಾಡೆಲ್, ಹೈನುಗಾರಿಕೆ ಮಾಡ್ತೀವಿ. ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಸಣ್ಣ ಸಣ್ಣ ಗೃಹ ಇಂಡಸ್ಟ್ರಿಗಳನ್ನ ಅಲ್ಲೇ ಹಾಕುವುದ್ರ ಮುಖಾಂತರ, ರೇಷ್ಮೆ ಬೆಳೆದು ಅದನ್ನ ಗೃಹ ಕೈಗಾರಿಕೆಗಳನ್ನ ಅಲ್ಲೇ ಹಾಕೋದ್ರ ಮುಖಾಂತರ, ಇನ್ನು ಏನು ಹಣ್ಣಿನ ಬೆಳೆಗಳನ್ನು ಬೆಳಿತಾರ, ತರಕಾರಿ ಬೆಳಿತಾರ, ಅಲ್ಲಿರ್ತಕ್ಕಂಥ ರೈತರಿಗೆ ಸಂಪೂರ್ಣವಾದ ಸಾಲ, ಇವತ್ತೇನು ಕೋಟಿ 2 ಕೋಟಿ ಕೊಡ್ತೀವಿ ಅಂತ ಹೇಳಿ ಆ ಜಮೀನನ್ನು ಏನ್ ನೀವು ಆ ರೈತರಲ್ಲಿ ಕಿತ್ಕೊಳ್ಳಕ್ ಹೊಂಟಿರಿ, ಅಷ್ಟು ಅವರಿಗೆ ಫೈನಾನ್ಸ್ ಮಾಡಿ ಅಲ್ಲಿ ಅವರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಡೋದ್ರ ಮುಖಾಂತರ ಬೆಂಗಳೂರಿಗೆ ಯಾರು ಬರ್ತಾರ ಪ್ರವಾಸಿಗರು ಅಥವಾ ಉದ್ಯಮಿಗಳು ಇರ್ತಕ್ಕಂಥವ್ರು ಕೇವಲ 18-20 ಕಿಲೋಮೀಟರ್ ಬಿಡದಿಯೊಳಗೆ ವಾಸ ಮಾಡಲಿಕ್ಕೆ ಅವರೇ ಮಾಲೀಕತ್ವದ, ರೈತರೇ ಮಾಲೀಕತ್ವದಲ್ಲಿ ಇವೆಲ್ಲಗಳನ್ನು ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನ ಬೇರೆ ದೇಶಗಳಿಗೆ ರಫ್ತು ಮಾಡಿ ಅಲ್ಲಿರ್ತಕ್ಕಂಥ ರೈತರಿಗೆ ನಾವು ಉದ್ಯೋಗವನ್ನ, ರೈತ ಮಕ್ಕಳಿಗೆ ಉದ್ಯೋಗವನ್ನ ಕಲ್ಪಿಸೋದ್ರ ಜೊತೆಗೆ ಪರಿಸರವನ್ನು ಉಳಿಸಿದಂಗಾಗ್ತದೆ, ಉದ್ಯೋಗ ಸೃಷ್ಟಿ ಮಾಡಿದಂಗಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು. ರಾಜ್ಯ ಸರ್ಕಾರಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಒಂದು ರೈತರ ಹಿತಾಸಕ್ತಿ ಕಾಪಾಡುವಂತಹದ್ದು ಮಾಡಬೇಕು. ಇದು ಕೇವಲ ಲ್ಯಾಂಡ್ ಮಾಫಿಯಾ ಅಂತಕ್ಕಂಥ ಏನೊಂದು ವರ್ಗ ಇವತ್ತು ಇಡೀ ನಮ್ಮ ಕೃಷಿ ಭೂಮಿಯನ್ನ ಕಬಳಿಸಲಿಕ್ಕೆ ಹೊರಟಿದೆ. ಇವತ್ತು ಫಲವತ್ತಾದ ಭೂಮಿಯನ್ನ ಕೈಗಾರಿಕೆಗಾಗಿ ವಶಪಡಿಸಿಕೊಳ್ಳೋದು, ಮೊದಲು ಯಾವ ಕೈಗಾರಿಕೆಗಳನ್ನ ಅಲ್ಲಿ ತರ್ತೀವಿ ಅಂತಕ್ಕಂಥ ಒಂದು ಸೂಚನೆ ಈಗಿನ ರಾಜಕಾರಣಿಗಳಿಗೆ, ಉದ್ಯಮಿಗಳಿಗೆ ಇರ್ತದೆ. ಆ ಜಮೀನುಗಳನ್ನ ಬೇನಾಮಿ ಹೆಸರಿನಲ್ಲಿ ಅಲ್ಲಿ ಖರೀದಿ ಮಾಡಿ, ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿ, ಅದನ್ನ ಹೆಚ್ಚಿನ ರೇಟಿಗೆ ತಾವೇ ಅದನ್ನ ತೆಗೆದುಕೊಳ್ತಕ್ಕಂಥ ಒಂದು ಷಡ್ಯಂತ್ರ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಕೃಷಿ ಹಾಳಾದ ಮೇಲೆ ಕೃಷಿ ಮಕ್ಕಳು, ಕೃಷಿ ಉದ್ಯೋಗ ಯಾವ ರೀತಿಯಾಗಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ? ಇವತ್ತು ಬಹಳಷ್ಟು ಜನ ನಾವು ನಿರುದ್ಯೋಗ ಇವತ್ತು ದೊಡ್ಡ ಸಮಸ್ಯೆಯಾಗಿ ಉಲ್ಬಣ ಆಗಿದೆ. ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಯುವಕರು ದಂಗೆ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಕೃಷಿ ಉದ್ಯೋಗವನ್ನು ಎಲ್ಲಿ ಸೃಷ್ಟಿ ಮಾಡಬೇಕು? 100ಕ್ಕೆ 100 ನಾವು ಕೃಷಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ. ನಮ್ಮ ದೇಶದ ದುರ್ದೈವ ಏನು ಅಂತ ಕೇಳಿದ್ರೆ, BSc ಅಗ್ರಿ, MSc ಅಗ್ರಿ, ಡಿಪ್ಲೊಮಾ ಅಗ್ರಿ ಮುಗಿಸಿದಂಥವ್ರು ಇವತ್ತು ನಿರುದ್ಯೋಗಿಗಳಾಗಿ ತಿರುಗಾಡ್ತಾ ಇದ್ದಾರೆ. 70% ಕೃಷಿ ಪ್ರಧಾನವಾದ ದೇಶ BSc ಅಗ್ರಿ ಮಾಡಿ ನಿರುದ್ಯೋಗಿ ಅಲಿದಾಡಕತ್ಯಾರ ಉದ್ಯೋಗಕ್ಕಾಗಿ ಅಂತಂದ್ರ ಇದರಷ್ಟ ದುರ್ದೈವದ ಸಂಗತಿ ಬೇರೆ ಏನೂ ಇಲ್ಲ. ಆ BSc ಅಗ್ರಿ, MSc ಅಗ್ರಿ ಆದವರಿಗೆ ಒಂದೊಂದು ಹಳ್ಳಿಯನ್ನ ಅಥವಾ ಒಂದೊಂದು ಪಂಚಾಯಿತಿಯನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರ ಖಾತೆಗೆ, ಪ್ರತಿ ಖಾತೆಗೆ 6,000 ರೂಪಾಯಿ ಹಾಕ್ತಕ್ಕಂಥ ಒಂದು ಯೋಜನೆ ಇದೆ ಒಬ್ಬ ಖಾತೆದಾರರಿಗೆ. ಅದರಲ್ಲಿ 2,000 ರೂಪಾಯಿ ಇದು ಬಿಟ್ಟು ಒಬ್ಬ ಖಾತೆದಾರಿಗೆ 2,000 ರೂಪಾಯಿ ನೀವು ಆ ರೈತರನ್ನ ಜಾಗೃತಿ ಮಾಡಲಿಕ್ಕೆ, ಕೃಷಿ ಯಾವ ತರ ನಾವು ವೈಜ್ಞಾನಿಕವಾಗಿ ಕೃಷಿಯನ್ನು ಬೆಳಿಬೇಕು, ಯಾವ ಬೆಳೆಯನ್ನು ಬೆಳಿಬೇಕು, ನೀರನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು, ಸಾವಯವ ರೀತಿಯಲ್ಲಿ ಯಾವ ತರ ಬೆಳಿಬೇಕು ಅಂತಕ್ಕಂಥದ್ದನ್ನ ನಾವು ಅವರಿಗೆ ತಯಾರು ಮಾಡ್ತಕ್ಕಂಥದ್ದು. ಎಷ್ಟೋ ಜನ BSc ಅಗ್ರಿ ಇವತ್ತು ವಿದ್ಯಾರ್ಥಿಗಳು ಕಲಿತು ನಿರುದ್ಯೋಗಿಗಳಾಗಿ MNC ಕಂಪ್ನಿ ಒಳಗ ಇವತ್ತು 50,000, 30,000, 20,000 ರೂಪಾಯಿಗೆ ಅಲ್ದಾಡ್ತಕ್ಕಂಥ ಕೆಲಸ ನಾವು ನೋಡಿದ್ವಿ. ಅದು ಒಂದು ಕೂಡ ದೊಡ್ಡ ಮಾಫಿಯಾನೇ ಇದೆ. ನಮ್ಮ ಅತಿಯಾದ ರಾಸಾಯನಿಕ ಬಳಕೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡೋದ್ರ ಜೊತೆಗೆ ಜನರ ಆರೋಗ್ಯದ ಮೇಲೆ ನಾವು ಅವೇನು ಕೆಮಿಕಲ್ಸ್ ಸ್ಪ್ರೇ ಮಾಡಿ ಅವರನ್ನ ಮೊದಲನೇ ದಿವಸಕ್ಕೂ ನಾವು ಏನು ಬಳಕೆ ಮಾಡ್ತೀವಿ, ಮಾರ್ಕೆಟ್ಗೆ ಬರ್ತದೆ ತರಕಾರಿ, ಅದು ಆ ತರಕಾರಿಗಳನ್ನು ಉಪಯೋಗ ಮಾಡೋದ್ರಿಂದ ಶರೀರದಲ್ಲಿ ಬಹಳಷ್ಟು ವಿಷಕಾರಿ ಅಂಶಗಳು ಪತ್ತೆ ಆಗ್ತಕ್ಕಂಥವು. ಅದರ ಜೊತೆಗೆ ಗರ್ಭಿಣಿ ಹೆಣ್ಮಕ್ಳು, ಆ ಹುಟ್ಟುವ ಮಕ್ಕಳಿಗೆ ಬಹಳಷ್ಟು ಒಂದು ಆರೋಗ್ಯ ಹದಗೆಡ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡೀವಿ. ಇವೆಲ್ಲ ಬಳಕೆ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಹಾಳಾಗ್ತಾ ಇದೆ. ಇವತ್ತು ಈ ದೇಶದಲ್ಲಿ
ರೈತರಿಗಾಗಿ ಚಿಂತನೆಯನ್ನು ಮಾಡ್ತಕ್ಕಂಥ ಎಂಪಿಗಳಿರ್ಬೋದು, MLCಗಳಿರ್ಬೋದು, ರಾಜ್ಯಸಭಾ ಸದಸ್ಯರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಎಷ್ಟು ಗಂಟೆಗಳವರೆಗೆ ಚರ್ಚೆ ಆಗ್ತದೆ ಅಸೆಂಬ್ಲಿ ಒಳಗಾಗ್ಲಿ ಲೋಕಸಭೆದೊಳಗಾಗ್ಲಿ ಅಂದ್ರೆ ಕೇವಲ ಕಾಟಾಚಾರಕ್ಕಾಗಿ ರೈತರಿಗೆ ಅನುಕಂಪ ತೋರಿಸುವ ಸಲುವಾಗಿ ಚರ್ಚೆ ಮಾಡ್ತಾರೆ. ದೇಶಕ್ಕಾಗಿ ರೈತ ಯಾವ ರೀತಿಯಾಗಿ ನಾವು ಆ ರೈತನ ಮೇಲೆತ್ತಬೇಕು, ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಲ್ಲಿವರೆಗೂ ನಡೀತಾ ಇಲ್ಲ. ಒಬ್ಬ ಪಂಚಾಯತಿಗೆ ಒಬ್ಬ BSc ಅಗ್ರಿ ಇಬ್ಬರನ್ನು ಕೊಟ್ಟಿದ್ದಾದ್ರೆ ಯಾವ ರೀತಿಯಾಗಿ ನಾವು ಸಾವಯವ ಕೃಷಿ, ಕೇವಲ ಸಾವಯವ ಕೃಷಿ ಮಾಡ್ರಿ ಅಂತ ನಾವು ಬಾಯಿಂದ ಹೇಳಿದ್ರೆ ಆಗೋದಿಲ್ಲ. ಸಾವಯವ ಕೃಷಿಗೆ ಬೇಕಾಗಿರ್ತಕ್ಕಂಥದ್ದೇನು, ನಾವು ದನಕರಗಳನ್ನು ಸಾಕ್ಬೇಕಾಗ್ತದೆ. ದನಕರಗಳನ್ನು ಸಾಕುದ್ರಿಂದ, ಆಕಳುಗಳನ್ನು ಸಾಕುದ್ರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಫುಡ್ ಅನ್ನ ರಿಯಾಯಿತಿ ದರದಲ್ಲಿ ಕೊಡುವುದರ ಮುಖಾಂತರ ಆ ಬರ್ತಕ್ಕಂಥ ಗೊಬ್ಬರವನ್ನ, ಗೋಮೂತ್ರವನ್ನ ನಾವು ಯಾವ ರೀತಿಯಾಗಿ ನಾವು ಬೆಳೆಗಳಿಗೆ ಬೆಳೆಸಬೇಕು, ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ವೈಜ್ಞಾನಿಕವಾಗಿ ನಾವು ರೈತರಿಗೆ ಡೆಮೋ ಪ್ಲಾಟ್ ಮಾಡುವುದರ ಮುಖಾಂತರ ತೋರಿಸಿದ್ದಾದ್ರೆ ರೈತರು ಕೂಡ ಜಾಗೃತ ಆಗ್ತಾರೆ. ಇವತ್ತು ಯುವ ಜನಾಂಗ ಬಹಳಷ್ಟು ಬುದ್ಧಿವಂತರಿದ್ದಾರೆ. ಆದ್ರೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಇವತ್ತು ಪ್ರಯತ್ನ ಆಗ್ತಾ ಇಲ್ಲ. ಈ ದೇಶದಲ್ಲಿ ಕ್ಷೀರ ಕ್ರಾಂತಿ ಆಗ್ಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ, ಕೋಕೋ ಕೋಲಾ, ಥಮ್ಸ್ ಅಪ್ ಇದು ಬ್ರ್ಯಾಂಡ್ ಮಾಡಿ ಇವತ್ತು ನಮ್ಮ ದೇಶ ಹಾಳು ಹಿಡಿತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವು 20 ರೂಪಾಯಿ 1 ಲೀಟರ್ ನೀರು ಕುಡಿಯುವಂತ ಬಾಟಲ್ ನೀರು ಕುಡಿಯುವಂತ ಫಿಲ್ಟರ್ ನೀರು ಕುಡಿಯುವಂತ ಪರಿಸ್ಥಿತಿ ನಮ್ಮ ಗ್ರಾಮಾಂತರದ ಪ್ರದೇಶದೊಳಗೂ ಇವತ್ತು ಬಂದ್ಬಿಟ್ಟದ. ಕಾರಣ ಅತಿಯಾದ ನಾವು ರಾಸಾಯನಿಕ ಬಳಕೆ, ಗೊಬ್ಬರಗಳ ಬಳಕೆ ಮತ್ತು ತ್ಯಾಜ್ಯ ವಸ್ತುಗಳ ಬಳಕೆ, ಇವೆಲ್ಲವುಗಳಿಂದ ನಮ್ಮ ಅಂತರ್ಜಲ ಕೂಡ ಹಾಳಾಗಿ ಹೋಗಿದೆ. ಅದೇ 1 ಲೀಟರ್ ಹಾಲಿಗೆ ಇವತ್ತು 30 ರೂಪಾಯಿ ರೈತರು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. 20 ರೂಪಾಯಿ ಕೊಟ್ಟು ನೀರು ಉಪಯೋಗ ಮಾಡ್ತೀವಿ, 30 ರೂಪಾಯಿ ಕೊಟ್ಟು ಹಾಲು ನಾವು ಮಾರಾಟ ಮಾಡಿ ರೈತರಿಗೆ ಏನೋ 5 ರೂಪಾಯಿ ಸರ್ಕಾರ ಬೋನಸ್ ಕೊಡ್ತದಂದ್ರು ಅದನ್ನೂ ಸರಿಯಾಗಿ ಕೊಡ್ತಾ ಇಲ್ಲ ಅಂತಂದಾಗ ಒಕ್ಕಲತನ, ಕೃಷಿಯನ್ನು ಯಾವ ರೀತಿಯಾಗಿ ಉಳಿಲಿಕ್ಕೆ ಸಾಧ್ಯತೆ ಇದೆ? ಇದನ್ನು ನಾವು ಬಹಳ ಆಳವಾಗಿ ಚಿಂತನೆಯನ್ನು ಮಾಡಬೇಕಾಗ್ತದೆ. ಹೈನುಗಾರಿಕೆ ಕ್ಷೀರ ಕ್ರಾಂತಿ ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆಗಳು ನಮ್ಮ ದೇಶದೊಳಗೆ ಆಗ್ತವೆ. ಮೊದಲನೇದಾಗಿ ಸಾವಯವ ಅಂದ್ರೆ ಕೃಷಿ ಫಲವತ್ತತೆ ಹೆಚ್ಚಿಗೆ ಆಗ್ತದೆ. ಜನರ ಆರೋಗ್ಯನೂ ಕೂಡ ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾವೆ. ಇವತ್ತಿನಲ್ಲಿ ಶಾಲೆ ಕಾಲೇಜುಗಳದಾವ, ಅಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅದರದೇ ರಾಜ್ಯದ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘಗಳದಾವ. ಕಡಿಮೆ ರೇಟ್ನಲ್ಲಿ ಇವತ್ತು ಮಜ್ಜಿಗೆ ಕುಡಿಬಹುದು, ಹಾಲು ಕುಡಿಬಹುದು, ಅಥವಾ ಲಸ್ಸಿ ಏನು ಹಾಲಿನಿಂದ ಉತ್ಪಾದನೆಗಳಾಗ್ತಾವ. ಆ ಒಂದು ವಸ್ತುಗಳನ್ನ ನಾವು ಶಾಲೆ ಕಾಲೇಜಿನಲ್ಲಿ ಅತಿ ಕಡಿಮೆ ಬೆಲೆಗೆ ಕೊಡುವಂತಹದ್ದು ಒಂದು ಯೋಜನೆ ತಂದು ಆ ಮಕ್ಕಳ ಆರೋಗ್ಯದ ಕಡೆಗೆ ಗಮನ ಕೊಟ್ಟಂಗಾಗ್ತದೆ. ರೈತರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಹಿಂದು ಬಹಳಷ್ಟು ಆಕಳದಿಂದ ತುಪ್ಪ ತಯಾರು ಮಾಡ್ತಿದ್ರು. ತುಪ್ಪನ ಬಹಳಷ್ಟು ಊಟದೊಳಗೆ ಬಳಕೆ ಮಾಡ್ತಿದ್ರು. ಅದರಿಂದ ರೋಗ ರುಜಿನಗಳು ಕಡಿಮೆ ಆಗ್ತಿದ್ವು. ಇವತ್ತು ನಮ್ಮಲ್ಲಿ ಏನಾಗ್ತಾ ಇದೆ, ಆಸ್ಪತ್ರೆಗಳವರು ಒಂದು ದೊಡ್ಡ ಮಾಫಿಯಾ, ಮೆಡಿಸಿನ್ ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಎಜುಕೇಶನ್ ಮಾಫಿಯಾ. ಅಭಿವೃದ್ಧಿ ಅಂದ್ರೆ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ? ಇವತ್ತು ಯುವಜನತೆ ಚಿಂತನೆಯನ್ನು ಮಾಡ್ಲಿಕ್ಕೆ ಹಚ್ಚಾರ. ಇವತ್ತು ರೇಷ್ಮೆ ಬೆಳಿತೀವಿ ನಾವು. ರೇಷ್ಮೆ ವರ್ಷದಲ್ಲಿ ಒಂದು 4-5 ಬೆಳೆಗಳನ್ನು ಬೆಳಿತೀವಿ. ಗುಣಮಟ್ಟದ ರೇಷ್ಮೆ ಇದೆ ನಮ್ದು. ಇಲ್ಲೇ ಬಟ್ಟೆ ತಯಾರು ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸುವಂತ ವ್ಯವಸ್ಥೆ ನಾವು ಮಾಡಬೇಕು. ಅದರ ಜೊತೆಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಇವತ್ತು ಉದಾಹರಣೆಗೆ ಬಿಜಾಪುರ, ಬಾಗಲಕೋಟ್, ಬೆಳಗಾವಿ, ಗುಲ್ಬರ್ಗಾಗಳಲ್ಲಿ ನಾವು ಅತಿ ರುಚಿಕಟ್ಟಾದ ಹಣ್ಣುಗಳನ್ನು ಬೆಳಿಬಹುದು. ದ್ರಾಕ್ಷಿ ಇರ್ಬೋದು, ದಾಳಂಬ್ರಿ ಇರ್ಬೋದು, ಲಿಂಬೆ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಪ್ರತಿಯೊಂದು ಹಣ್ಣುಗಳನ್ನ ಬೆಳಿತಕ್ಕಂಥ ಅವುಗಳನ್ನ ಸಂಗ್ರಹ ಮಾಡಿ ಇರ್ಲಾಕ ಶೀತಲ ಗೃಹಗಳಿಲ್ಲ. ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಳೆಯುವಂತ ವೈಜ್ಞಾನಿಕ ತರಬೇತಿಗಳಿಲ್ಲ. ಕಂಪ್ನಿಗಳನ್ನು ಕಳಿಸಿ ಅಥವಾ ಇವತ್ತು ಕೃಷಿ ಇಲಾಖೆ, ಹಾರ್ಟಿಕಲ್ಚರ್ ಇಲಾಖೆಗಳು ಹೇಗಾಗ್ಯಾವ ಅಂದ್ರೆ ಅವು ಬಾಗ್ಲ ಮುಚ್ಚೋ ಸ್ಥಿತಿಗೆ ಬಂದಿರ್ತಾರೆ. 2-3 ಜನ ಕೂತಿರ್ತಾರಲ್ಲೇ.
ಹೇಳಕ್ ಹೋದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಅನುಭವ ಇರೋದಿಲ್ಲ. ಇದ್ರೂ ಕೂಡ ಅವ್ರಿಗೆ ಅಲ್ಲಿ ಬಂದ ರೈತರಿಗೆ ಫೀಲ್ಡ್ ವರ್ಕ್ ಮಾಡ್ಲಿಕ್ಕೆ ಅವಕಾಶಗಳೇ ಸಿಗೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಕೃಷಿ ಇವತ್ತು ವಿನಾಶದ ಅಂಚಿಗೆ ಹೊರಟಿದೆ. ಇವತ್ತು ಬಿಡದಿ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಂಡ್ರೆ ಅದನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೆವಲಪ್ ಮಾಡ್ರಿ. ಆ ಕೃಷಿ ಜೊತೆಗೆ ನಮ್ಮ ಸಂಸ್ಕೃತಿ ಇದೆ, ಆಚಾರ ವಿಚಾರಗಳದಾವ, ಸಂಪ್ರದಾಯಗಳದಾವ. ಇವುಗಳ ಬಗ್ಗೆ ಎಲ್ಲರೂ ಧ್ವನಿ ಎತ್ತಬೇಕಾದಂತ ಅವಶ್ಯಕತೆ ಇದೆ. ಬುದ್ಧಿಜೀವಿಗಳು, ಸಾಹಿತಿಗಳು, ಧರ್ಮಗುರುಗಳು ಇವರೆಲ್ಲವೂ ಕೂಡ ಕೃಷಿ ಉಳಿದ್ರೆ ಈ ದೇಶ ಉಳಿಯುತ್ತೆ. ನಾವು ಕಮರ್ಷಿಯಲ್ ಆಗಿ ವಿಚಾರ ಮಾಡಿ, ನಾನು ಕೈಗಾರಿಕಾ ಅಭಿವೃದ್ಧಿಯ ವಿರೋಧಿ ಅಲ್ಲ, ಕೃಷಿ ಆಧಾರಿತ ಉದ್ಯಮಗಳು ಬರಲಿ, ಯುವಕರಿಗೆ ಉದ್ಯೋಗಗಳು ಸಿಗಲಿ. ಯಾವುದು ಕೃಷಿಗೆ ಯೋಗ್ಯ ಅಲ್ಲ ಭೂಮಿ, ಅದನ್ನು ಮಾತ್ರ ನೀವು ತೆಗೆದುಕೊಳ್ಳಿ. ಕೃಷಿಗೆ ಕೈಗಾರಿಕಾ ಹೆಸರಿನಲ್ಲಿ ಲ್ಯಾಂಡ್ ಮಾಫಿಯಾ ಮಾಡಿ ನೀವು ಜಮೀನು ಹೊಡ್ಕೊಂಡು ಇವತ್ತು ಕೈಗಾರಿಕೆಗಾಗಿ ಏರ್ಪಡಿಸಿಕೊಂಡ ಜಮೀನುಗಳು ಎಷ್ಟೋ ಹಾಗೆ ಉಳಿದ 10 ವರ್ಷ ಆಯ್ತು, 15 ವರ್ಷ ಆಯ್ತು, ಅಲ್ಲಿ ಏನು ಯಾವ ಕೈಗಾರಿಕೆಗಳು ಬರ್ತಾ ಇಲ್ಲ. ಆ ಪರಿಸ್ಥಿತಿ ಮುಂದೆ ಏನಾಗುವುದು? ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕೃಷ್ಣಾ ಕೊಳ್ಳದ ಯೋಜನೆಗಳು ಬಂದ ಸಂದರ್ಭದಲ್ಲಿ ಆಲ್ಮಟ್ಟಿ ಹಿನ್ನೀರಿನ ಜನ ನಮ್ಮ ಬಹಳಷ್ಟು ಜಮೀನುಗಳನ್ನು ಕಳ್ಕೊಂಡಿವಿ. ಹಿಂದಿನ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಭೂಮಿಯ ಒಂದು ಮೌಲ್ಯವನ್ನ ರೈತರು, ವಕೀಲರು, ನ್ಯಾಯಾಧೀಶರು ಸೇರಿಕೊಂಡು ಭೂಮಿಯ ಬೆಲೆಯನ್ನ ಅತಿ ಎತ್ತರಕ್ಕೆ ಒಯ್ದಾರ ಅಂತಕ್ಕಂಥ ಒಂದು ಮಾತನ್ನ ವಿಧಾನಸಭೆಯಲ್ಲಿ ಅವ್ರು ಹೇಳಿದ್ರು, ಆರೋಪ ಮಾಡಿದ್ರು. DK ಶಿವಕುಮಾರ್ ಅವರ ಆ ಭೂಮಿಯ ಬೆಲೆ ನಿಮಗೆ ಗೊತ್ತು, ನೀವು ಭೂಮಿ ಯಾವ ರೀತಿಯಾಗಿ ಸಂಪಾದನೆ ಮಾಡಿರಿ, ಎಲ್ಲೆಲ್ಲಿ ಸಂಪಾದನೆ ಮಾಡಿರಿ. ನಾ ಯಾರ ರಾಜಕಾರಣಿಗಳನ್ನು ಟೀಕಾ ಮಾಡ್ತಾ ಇಲ್ಲ. ಇವತ್ತು ಕೃಷಿ ರೈತನ ಬಿಟ್ಟು ಉದ್ಯಮಿಗಳ ಕೈಗೆ, ಬಂಡವಾಳಶಾಹಿಗಳ ಕೈಗೆ ಇವತ್ತು ಕೃಷಿ ಹೋಗ್ತಾ ಇದೆ, ಕೃಷಿ ಜಮೀನು ಹೋಗ್ತಾ ಇದೆ. ಇವತ್ತು ವಿದ್ಯುತ್ ಖಾಸಗೀಕರಣದ ಬಗ್ಗೆ ಚರ್ಚೆ ನಡೀತಾ ಇದೆ. ನೀವೆಲ್ಲನೂ ಖಾಸಗೀಕರಣ ಮಾಡಿದ್ರೆ ಸರ್ಕಾರದ ಅವಶ್ಯಕತೆ ಏನಿದೆ? ರೈತರ ಪರವಾಗಿ ಧ್ವನಿ ಎತ್ತುತ್ತಾ ಇರ್ತಕ್ಕಂಥವ್ರು ಯಾರು? ನೀತಿ ನಿರೂಪಣೆಗಳನ್ನ ಕೃಷಿಗೆ ಸಂಬಂಧಪಟ್ಟಂತವ್ರು ಮಾಡ್ತಾ ಇರೋದೇನು? ನಾವು ಎವರೇಜ್ ತೋರಿಸ್ತೀವಿ. ಇವತ್ತ ಕೃಷಿ ಉತ್ಪಾದನೆ ಒಳಗೆ ಎಷ್ಟು ಹೆಚ್ಚಾಗಿದೆ ಅಷ್ಟ, ಆದ್ರೆ ಅದ್ರ ಹಿನ್ನೆಲೆ ಏನಿದೆ? ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ. ಇವತ್ತು ನಾವು ಯೂರಿಯಾ 1 ಚೀಲ ಬಳಸಿದ್ದು 2 ಚೀಲ ಬೆಳೆಸಾಕತ್ತೀವಿ. ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದು ಇವತ್ತು ರೈತರನ್ನ ಅವರು ಲೂಟಿ ಮಾಡಾಕತ್ಯಾರ. 10,000 ರೂಪಾಯಿ, 20,000 ರೂಪಾಯಿಗೆ ಲೀಟರ್ ಕೆಮಿಕಲ್ಸು, ಪೆಸ್ಟಿಸೈಡ್ಸು. ಆದ್ರೂ ರೋಗ ನಿರೋಧಕ ಶಕ್ತಿ ಅವುಗಳಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಈ ಒಂದು ಚಿಂತನೆಯನ್ನ ಕಾನ್ಸೆಪ್ಟ್ ಇಟ್ಟುಕೊಂಡು ಈ ದೇಶ ಅಭಿವೃದ್ಧಿ ಆಗಬೇಕು ಅಂತಂದಾಗ ನಾವು ಪಕ್ಷಾತೀತವಾಗಿ ಇದನ್ನ ಯೋಚನೆಯನ್ನು ಮಾಡಬೇಕಾಗ್ತದೆ. ನಾವು ಕೇವಲ ಅಧಿಕಾರಕ್ಕೋಸ್ಕರವಾಗಿ, ಈಗ ಬಿಡದಿ ಒಂದು ಉದಾಹರಣೆ, ಇವತ್ತು ದೇಶದಲ್ಲಿ ಪೂರಾ ಅದೇ ನಡೀತಾ ಇದೆ. ಇವತ್ತು ನಾವು ಇಂಡಸ್ಟ್ರಿಯಲ್ ತಂದೀವಿ, ಹೌದು ತಂದ್ರಿ, ಅಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ, ನಮ್ಮ ಕನ್ನಡಿಗರಿಗೆ ಎಷ್ಟು ಉದ್ಯೋಗ ಸಿಕ್ತು, ಯಾವ್ಯಾವ ಕ್ವಾಲಿಫಿಕೇಶನ್ದವ್ರಿಗೆ ಅಲ್ಲಿ ಉದ್ಯೋಗ ಸಿಕ್ತು, ಇವೆಲ್ಲ ನೋಡ್ಬೇಕಲ್ಲ. ಇವತ್ತು ಬಾಗಲಕೋಟ್, ಬಿಜಾಪುರ ಜಿಲ್ಲೆಗಳಲ್ಲಿ ಸಾವಿರಾರು ಎಕರೆ ನಾವು ಇವತ್ತು ಕೈಗಾರಿಕೆ ತರ್ತೀವಿ ಅಂತ ಹೇಳಿ ಭೂಮಿಯನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ಅದೇ. ಆ ಒಂದು 1,000-2,000 ಎಕರೆ ಭೂಮಿಯಲ್ಲಿ ನೀರನ್ನು ತಂದ ಅಲ್ಲಿ ಅತಿ ಇವತ್ತು ದ್ರಾಕ್ಷಿ ತಗೊಳ್ರಿ, ಅಥವಾ ಲಿಂಬೆ ತಗೊಳ್ರಿ, ದಾಳಂಬರಿ ತಗೊಳ್ರಿ, ಒಂದು 100 ಜನ, 400-500 ಜನರನ್ನ ನಾವು ಅಲ್ಲಿ ಉದ್ಯೋಗ ಸಹ ಗುಂಪುಗಳನ್ನಾಗಿ ಮಾಡಿ, ರೈತ ಒಂದು ಸಹಕಾರಿ ಸಂಘವನ್ನು ಮಾಡಿ, ಯಾರು ಉದ್ಯೋಗವನ್ನು ಮಾಡ್ತಾರ ಮಾಲೀಕರು ಅವರೇ, ಉದ್ಯೋಗಸ್ಥರು ಅವರೇ. ಅಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಕಲ್ಪಿಸಿ, ಅಲ್ಲಿ ಬೆಳೆದಿರ್ತಕ್ಕಂಥ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡುವುದರ ಮುಖಾಂತರ ಅವ್ರಿಗೊಂದು ಸ್ವಾವಲಂಬಿ ಬದುಕಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಕೃಷಿಯಲ್ಲಿ ಉದ್ಯೋಗ ಸಾಕಷ್ಟು ನಾವು ಸೃಷ್ಟಿಯನ್ನು ಮಾಡಬಹುದು. ಹೆಣ್ಮಕ್ಳು ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮಲ್ಲಿ ಕೃಷಿ ಒಳಗೆ ಸಾಧ್ಯತೆಗಳು ಬಹಳಷ್ಟು ಅದಾವ. ಪ್ರತಿಯೊಂದು ಕೃಷಿ ವಸ್ತುವಿನಿಂದ ಉಪ ಉತ್ಪನ್ನಗಳನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಬೇರೆ ದೇಶಗಳಿಗೆ ನಾವು ಕಳಿಸ್ಲಿಕ್ಕೆ ಸಾಧ್ಯತೆ, ಅದು ಯಾವುದೂ ನಮ್ಮಲ್ಲಿ ವ್ಯವಸ್ಥೆಗಳಿಲ್ಲ ಇವತ್ತಿನ ದಿನದಲ್ಲಿ.
ಯಾವುದೋ ಒಂದು ಕಂಪನಿ, ಪ್ರೈವೇಟ್ ಕಂಪನಿ ಬರ್ತಾವ ಮಹಾರಾಷ್ಟ್ರದ್ದು, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳಬೇಕು. ಅವರು ಎಷ್ಟು ಒಯ್ತಾರ ಅಷ್ಟೇ ನಾವು ಎಕ್ಸ್ಪೋರ್ಟ್ ಕೊಡಬೇಕು. ಇಲ್ಲ ಅಂದ್ರೆ ಉಳಿದದ್ದು ನಾವು ಲೋಕಲ್ ಮಾರ್ಕೆಟ್ ಮಾಡಬೇಕು. ಅದಕ್ಕೆ ಖರ್ಚು ವೆಚ್ಚಗಳನ್ನು ನೋಡಿದ್ರೆ ಬಹಳಷ್ಟು ಇವತ್ತು ರೈತ ಒಂದು ಕಷ್ಟದ ಪರಿಸ್ಥಿತಿ ಒಳಗೆ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿಯಾಗಿ ಇವತ್ತು ಮುಂದುವರೆದಾದ್ರೆ ಕೃಷಿ ನಾಶ ಆಗೋದ್ರ ಜೊತೆಗೆ ನಮ್ಮ ಸಂಸ್ಕೃತಿ ಕೂಡ ನಾಶ ಆಗುತ್ತೆ. ನಮ್ಮ ಆಚಾರ ವಿಚಾರಗಳು, ಸಂಪ್ರದಾಯಗಳು ಅವುಗಳು ಕೂಡ ನಶಿಸಿ ಹೋಗ್ತಕ್ಕಂಥವು ಆಗ್ತವೆ. ಪ್ರತಿಯೊಬ್ಬರು ಕೂಡ ದೊಡ್ಡ ದೊಡ್ಡ ಸಿಟಿಗೆ ಹೋಗಿ ಏನೋ ಬದುಕಬೇಕು ಅನ್ನುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ಲಿಕ್ಕೆ. ಅದಕ್ಕೆ ಬೆಂಗಳೂರು ಇವತ್ತಿನ ನೀವು ಸಮಸ್ಯೆ ಏನು ಪ್ರಾರಂಭ ಆಗಿದೆ, ಆ ಬಿಡದಿಯನ್ನ ನೀವು ಕೇಂದ್ರ ಸರ್ಕಾರದವರು ಕೂಡ ನೇರವಾಗಿ ಅದರಲ್ಲಿ ಭಾಗಿಯಾಗೋದ್ರ ಮುಖಾಂತರ ಆ ರೈತರಿಗೆ ಏನೇನು ಅವಶ್ಯಕತೆಗಳದಾವ, ಅಲ್ಲಿ ಎರಡು ವಿಚಾರಗಳದಾವ. ಕೆಲವು ದೊಡ್ಡ ಹೇಳ್ತಾರ, ರೈತರು ಏನ್ ಹೇಳ್ತಾರ ಅಭಿಪ್ರಾಯ ಇಲ್ಲ, ನಮಗ ಲೇಬರ್ ಪ್ರಾಬ್ಲಮ್ ಇದೆ, ಯಾರು ಬರ್ತಾ ಇಲ್ಲ, ಅದು ಅಷ್ಟೇ ಸತ್ಯದ, ಒಪ್ಕೊಳ್ಬೇಕಾಗ್ತದೆ. ಆದ್ರ ಆ ಯಾರ ಹೆಚ್ಚಿನ ಜಮೀನದ ಲೇಬರ್ ಬರಂಗಿಲ್ಲ, ಅಲ್ಲಿ ಅವ್ರಿಗೆ ಇಂಡಸ್ಟ್ರಿ ಮಾಡ್ರಿ, ಕೈಗಾರಿಕಾ ಇಂಡಸ್ಟ್ರಿ ಮಾಡ್ರಿ. ಕೈಗಾರಿಕಾ ಅಂತಂದ್ರೇನು, ಆಹಾರ ಸಂಸ್ಕರಣಾ ಘಟಕಗಳನ್ನ ಅವ್ರಿಗೆ ಮಾಡಿಕೊಡ್ರಿ, ಉದ್ಯೋಗ ಹಾಕ್ರಿ, ಒಂದ್ 2-3 ಸಾವಿರ ಕೋಟಿ ರೂಪಾಯಿ ಅಲ್ಲಿ ಹಾಕ್ರಿ, ಅವ್ರಿಗೆ ಕೊಡ್ರಿ, ಅಲ್ಲೇ ಉತ್ಪಾದನೆ ಆಗ್ತೈತಿ, ಅದೊಂದು ಮಾಡೆಲ್ ಆಗ್ತೈತಿ ಅಂತಾರಾಷ್ಟ್ರೀಯ. ಭಾರತದ ಕೃಷಿ ಅಂದ್ರೆ ಬೆಂಗಳೂರಿಗೆ ಬಂದಾಗ ಪ್ರತಿಯೊಬ್ಬರು ನೋಡುವಂತಹದ್ದು. ಗೃಹ ಕೈಗಾರಿಕೆಗಳನ್ನು ಮಾಡ್ರಿ, ಅಲ್ಲಿ ಬೆಳೆದಿರ್ತಕ್ಕಂಥ, ಅಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥದ್ದನ್ನ ಬೇರೆ ದೇಶಗಳಿಗೆ ಕಳಿಸುವಂತ ವ್ಯವಸ್ಥೆ ಮಾಡ್ರಿ. ಕೇವಲ ಬೆಂಗಳೂರಿಗೆ ಅದನ್ನೆಲ್ಲ ಕಡಿದು ಹಾಳು ಮಾಡಿ ಅದನ್ನ ಟೌನ್ ಸಿಟಿ ಮಾಡ್ತೀವಂತ ಅನ್ನೋದು ಅಷ್ಟು ಒಂದು ಯೋಗ್ಯ ವಿಚಾರ ಅಲ್ಲ. ಈ ದೇಶದ ಭವಿಷ್ಯ ಇದೇ ರೀತಿಯಾಗಿ ಮುಂದುವರೆದಾದ್ರೆ ಬಹಳಷ್ಟು ಇವತ್ತು ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಒಂದು ನಿರುದ್ಯೋಗ, ಶೈಕ್ಷಣಿಕವಾಗಿ ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ಆಗಿರ್ಬೋದು, ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಗಳಾಗಿರ್ಬೋದು, ವೆಟರ್ನರಿ ಆಸ್ಪತ್ರೆಗಳಾಗಿರ್ಬೋದು, ಅಂಗನವಾಡಿಗಳಾಗಿರ್ಬೋದು, ಇಲ್ಲಿ ಯಾರೂ ಶ್ರೀಮಂತರ ಮಕ್ಕಳು ಶಿಕ್ಷಣವನ್ನು ಪಡೀತಾ ಇಲ್ಲ. ಒಂದೊಂದು ಶಾಲೆಯೊಳಗ ಅಧಿಕೃತವಾಗಿ ಇರೋದೇ ಶಿಕ್ಷಕರು ಹೈಸ್ಕೂಲ್ ಒಳಗದು 2-3 ಜನ ಅದಾರ. ಅತಿಥಿ ಶಿಕ್ಷಕರಂತ ಯಾರೋ ಬಂದವ್ರು 4-5-6 ಜನ ತಗೊಂಡು ನಾವು ಇವತ್ತು ಹೈಸ್ಕೂಲ್ ಪ್ರೌಢಶಾಲೆಯ ಶಿಕ್ಷಣವನ್ನು ಕೊಡ್ತೀವಿ ಅಂತಂದಾಗ ನಾವ್ ಯಾವ ಮಟ್ಟಕ್ಕೆ ಹೋಗಿ ಹೊರಡ್ತೀವಿ? ಎಲ್ಲವೂ ಖಾಸಗೀಕರಣ. ಇವತ್ತು ಒಂದು ಏನಾಗಕ್ ಹತ್ತಿಯದಂತಂದ್ರ ಈ ಸುತ್ತಮುತ್ತಲೂ ಒಂದು ಕೋಟೆ ನಿರ್ಮಾಣ ಆಗ್ಲಿಕ್ಕೆ ಹತ್ತದ. ಬಡವರಿಗೆ ಕೇಳ್ತಕ್ಕಂಥ ಶಕ್ತಿ ಇಲ್ಲ, ಧೈರ್ಯ ಇಲ್ಲ, ಮಧ್ಯಮ ವರ್ಗದವ್ರು ಮಾತಾಡುವುದಿಲ್ಲ, ಮೇಲ್ವರ್ಗದವ್ರಿಗೆ ಅದರ ಅವಶ್ಯಕತೆ ಇಲ್ಲ. ಎಲ್ಲನೂ ಒಂದು ಮಾಫಿಯಾ ಹಿಡಿತದೊಳಗೆ ಹೋಗ್ಬಿಟ್ಟದೆ. ಇವತ್ತು ಪ್ರಜಾತಂತ್ರ ವ್ಯವಸ್ಥೆನೂ ಕೂಡ ಮಾಫಿಯಾದೊಳಗೇನೆ ಹೋಗ್ಯದ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದೊಳಗೆ ಇದನ್ನು ಸೇರ್ಪಡೆ ಮಾಡಬೇಕಾಗಿತ್ತು. ಕೃಷಿ ಕ್ಷೇತ್ರ ಮತ್ತು ಕೃಷಿ ಕ್ಷೇತ್ರ ಕೂಲಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮತ್ತು ಕೃಷಿ ರೈತ, ಈ ವಿಶೇಷವಾದ ಸವಲತ್ತನ್ನ, ಈ ದೇಶದ ಸಂಪನ್ಮೂಲವನ್ನ ಎಷ್ಟು ಭಾಗ ಖರ್ಚು ಮಾಡಬೇಕು ಕೃಷಿಗೆ, ಯಾವ್ಯಾವ ಕೃಷಿ ಜಮೀನನ್ನ ವಶಪಡಿಸ್ಕೊಳ್ಬೇಕು ಕೈಗಾರಿಕೆಗಾಗಿ, ಇವೆಲ್ಲವುಗಳನ್ನ ಇವತ್ತು ಚುನಾವಣೆ, ಇವತ್ತು ಲೋಕಸಭಾ ಚುನಾವಣೆ ಬರು, ವಿಧಾನಸಭಾ ಚುನಾವಣೆ ಇರಬಹುದು, ಜನಸಾಮಾನ್ಯರು ಅಥವಾ ಒಬ್ಬ ರೈತ ಆ ಚುನಾವಣೆಯಲ್ಲಿ ಪ್ರತಿನಿಧಿಸಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದು ಅವಕಾಶ ಇದೆ. BR ಅಂಬೇಡ್ಕರ್ ಅವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ, ಅಲ್ಲಾದ್ರೂ ಕೂಡ ಯಾರ ಚಿಂತನೆಯನ್ನ ವಾಸ್ತವಿಕವಾಗಿ, ಯಾರಿಗೆ ರೂಟ್ ಲೆವೆಲ್ ಫೀಲ್ಡ್ ನಾಲೆಜ್ ಇದೆ, ಬರಗಾಲದಲ್ಲಿ ಬಂದಾರ, ಕಷ್ಟ ಅನುಭವಿಸ್ಯಾರ, ರೈತರ ಜೊತೆ ಇದ್ದವರದಾರ, ಅವರನ್ನ ರಾಜ್ಯಸಭೆಗೋ ವಿಧಾನ ಪರಿಷತ್ತಿಗೋ 50% ನಾಮನಿರ್ದೇಶನ ಮಾಡಬಹುದಲ್ಲ. ಉಳಿದಂತ 50% ಸಾಹಿತಿಗಳು, ಸೈಂಟಿಸ್ಟ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು ಮಾಡಿ. ಆದ್ರೆ ಇದು ಇವತ್ತದು ಮಾರ್ಕೆಟಿಂಗ್ ಆಗುವಂತ ಹಂತಕ್ಕೆ ಹೋಗಿದೆ. ಇವತ್ತು ಎಲ್ಲೇ ಹಿಡ್ಕೊಂಡು ಬರ್ತಾರ, ಅವ್ರು ಯಾರಂತೂ ಹೆಸರೇ ಗುರುತಿರುವುದಿಲ್ಲ. ಅವರು ವಿಧಾನ ಪರಿಷತ್ತಿಗೆ ಮಾಡ್ತಾರ, ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರ. ನನ್ನ ಕಳಕಳಿ, ನಂದು ವಿಚಾರ, ಚಿಂತನೆ ಏನು ಅಂತ ಹೇಳಿದ್ರೆ, ವಿಧಾನಸಭಾದಲ್ಲಾಗ್ಲಿ, ಲೋಕಸಭಾದಲ್ಲಾಗ್ಲಿ, ವಿಧಾನ ಪರಿಷತ್ ಆಗ್ಲಿ, ರಾಜ್ಯಸಭಾದಲ್ಲಾಗ್ಲಿ, ಕೃಷಿಗೆ ಸಂಬಂಧಪಟ್ಟಂತದ್ದು
ರೈತನಿಗೆ ಸಂಬಂಧಪಟ್ಟಂಥದ್ದು, ರೈತನ ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು, ರೈತ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ವಿಚಾರಗಳು ಎಷ್ಟರ ಮಟ್ಟಿಗೆ ಇವತ್ತು ಚರ್ಚೆ ಆಗ್ತಾ ಇವೆ. ನಾವು ಯಾವ ದಿಕ್ಕಿನೊಳಗೆ ಹೊಳ್ತೀವಿ. ಇವತ್ತು ಪರಿಸರ ಪೂರಾ ನಾವು ಸರ್ವನಾಶ ಮಾಡ್ಕೊಂಡಿವಿ. ಫ್ಯಾಕ್ಟ್ರಿ ತ್ಯಾಜ್ಯಗಳಿಂದ ಕುಡಿಯುವ ನೀರು ಹಾಳಾಗಿದೆ. ನಾವು ನಾಳೆ ದನಕರುಗಳಿಗೂ ಸಹಿತ ಆ ನೀರನ್ನು ಕೊಡಿಸುವುದರಿಂದ ಕಾಯ್ದೆಗಳು ಬರ್ತಾವ. ಆ ಮಟ್ಟಕ್ಕೆ ನಾವು ಹೋಗ್ಬಿಟ್ಟಿವಿ. ಮಲ್ಟಿನ್ಯಾಷನಲ್ ಕಂಪನಿಗಳು ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಅದ್ರ ಬಗ್ಗೆ ಹಿಡಿತಾ ಇಲ್ಲ. ಇವತ್ತು ಫುಡ್ ಆಕ್ಟ್ ಇವತ್ತು ಮಕ್ಕಳ ಆರೋಗ್ಯದ ಮೇಲೆ ಬೇಕರಿಗಳಿರ್ಬೋದು, ನಾವು ದಿನನಿತ್ಯ ಉಪಯೋಗ ಮಾಡ್ತಿರ್ತಕ್ಕಂಥ ಆಹಾರದಲ್ಲಿ ಉಪಯೋಗ ಮಾಡ್ತಿರ್ತಕ್ಕಂಥ ಎಣ್ಣೆ ಇರ್ಬೋದು, ಅದು ಎಲ್ಲಿಂದ ಬರ್ತೈತಿ, ಏನ್ ಬರ್ತೈತಿ. ಫುಡ್ ಆಕ್ಟ್ ಇವತ್ತು ನಮ್ಮಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇದೇ ರೀತಿಯಾಗಿ ಮುಂದುವರೆದಾದ್ರೆ ಇವತ್ತು ಬಹಳಷ್ಟು ಮಕ್ಕಳಲ್ಲಿ ಅಂಗವೈಕಲ್ಯತೆ, ಹೃದಯ ರೋಗ, ಶುಗರ್ ಆಗಿರ್ಬೋದು, ಬಹಳಷ್ಟು ಮಕ್ಕಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಅಪೌಷ್ಟಿಕತೆ, ತಾಯಂದಿರಲ್ಲಿ ಅಪೌಷ್ಟಿಕತೆ. ಇದೇ ರೀತಿಯಾಗಿ ಮುಂದುವರೆದಾದ್ರೆ ಈ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಐತಿ. ಮತ್ತೆ ಇತ್ತಿತ್ತಲಾಗಿ ಬರಾಕತ್ತವ ಬೇರೆ ಬೇರೆ ಸಂದರ್ಭ ಬಂದಾಗ ಅದನ್ನ ನಾವು ಚಿಂತನೆಯನ್ನು ಮಾಡೋಣ, ವಿಚಾರಗಳನ್ನು ಹಂಚ್ಕೊಳ್ಳೋಣ. ಮೌಲ್ಯಗಳ ಬಗ್ಗೆ ಮಾತಾಡ್ತಾರ, ತತ್ವ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರ, ಆತ್ಮಸಾಕ್ಷಿ ಅಂತಾರ, ಆತ್ಮಾವಲೋಕನ ಅಂತಾರ. ಎಲ್ಲವುಗಳು ಯಾರ ಬಾಯಿಂದ ಬರ್ತಾವ, ಏನ್ ಚಿಂತನೆಗಳು, ಏನ್ ಆಲೋಚನೆಗಳು, ಇದನ್ನೆಲ್ಲನೂ ಕೂಡ ಇವತ್ತಿನ ಯುವ ಜನಾಂಗ ಅಕ್ಸೆಪ್ಟ್ ಮಾಡ್ಕೋಬಹುದೇನು, ಇವ್ರು ಹೇಳಿದ್ದೆಲ್ಲ ಒಪ್ಕೊಳ್ಬಹುದೇನು, ಪ್ರಶ್ನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ಇಲ್ಲಾಗಿದೆ. ಅದಕ್ಕಾಗಿ ಎಚ್ಚೆತ್ತುಕೊಳ್ಬೇಕು. ಇದು ಯಾರು ಕೇಂದ್ರದವರು, ರಾಜ್ಯದವರು ಎಚ್ಚೆತ್ಕೊಂಡು ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಈಗಲೇ ಪರಿಹಾರ, ಅವರು ಬದುಕಿಗಾಗಿ, ಕನಿಷ್ಠ ಬದುಕಿಗಾಗಿ ಸಹಿತ ಬದುಕಲಿಕ್ಕೆ ಏನು ಸಾಧ್ಯತೆ ಐತಿ ಅದನ್ನಾದ್ರೂ ಕೃಷಿಯೊಳಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ 100ಕ್ಕೆ 100 ಸಾಧ್ಯತೆ ಐತಿ. ಅದನ್ನು ತಾವು ಮಾಡುವುದರ ಮುಖಾಂತರ ಈ ದೇಶ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ಕೃಷಿ ಉಳಿಬೇಕು, ಆಚಾರ ವಿಚಾರ ಸಂಪ್ರದಾಯಗಳು ಇವೆಲ್ಲವುಗಳು ಉಳಿಬೇಕು ಅಂತಕ್ಕಂಥ ಒಂದು ಕಳಕಳಿಯ ಒಂದು ವಿನಂತಿ, ಪ್ರಾರ್ಥನೆ ಇದೆ. ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳು.